1,20,000ಗೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಾನು ಕೊಡ್ತೀನಿ. 60,000 ಓಡಿದೆ. 2,20,000 ಸರ್. ಮಾರ್ಕೆಟ್ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ನಿಮಗೆ 2,60, 2,70 ಹೇಳ್ತಾರೆ. 1,60ಗೆ ಕೊಡೋಣ ಸರ್. ಎಷ್ಟಿಗೆ ಸರ್? ಬರೀ 1,60ಗೆ. ಇದೇ ಗಾಡಿ ಡೈರೆಕ್ಟ್ ಆಗಿ 180ಗೆ ಕೊಡ್ತೀನಿ ಸರ್. ಬರೀ 3,80,000ಗೆ ಜಟ್ಟ ಕೊಡ್ತೀನಿ ಸರ್. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ 6 ಲಕ್ಷ ಇದೆ. 5 ಲಕ್ಷನೂ ಬೇಡ, 4.5 ಲಕ್ಷ, 4 ಲಕ್ಷ ಕೊಡ್ಬಿಡ್ತೀವಿ ಸರ್ ಹೋಗಿ. ಇದೇ ಗಾಡಿ 15-14 ಲಕ್ಷ ಹೇಳ್ತಾರೆ. 9 ಲಕ್ಷ ಕೊಡ್ತೀವಿ ಸರ್. 9 ಲ್ಯಾಕ್ಗೆ ಕೊಡ್ತೀವಿ ಸರ್. 16 ಮಾಡಲ್ ಗಾಡಿ ನಿಮಗೆ 9 ಲಕ್ಷ ಹೇಳ್ತಾರೆ. 8 ಲಕ್ಷನೂ ಬೇಡ, 780ಗೆ ಕೊಡ್ತೀವಿ ಸರ್. 780ಕ್ಕೆ. ಅರ್ಬನ್ ಕ್ರೂಸರ್ ಮಾರ್ಕೆಟ್ನಲ್ಲಿ ಚಾನ್ಸು ಇಲ್ಲ, ಸಾಧ್ಯನೂ ಇಲ್ಲ. 21 ಮಾಡಲ್ 6.5 ಲಕ್ಷ ಕೊಡ್ತೀವಿ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀರ? ನಿಮಗೆ ಅಲ್ಫಾ ಕಾರ್ಸಿಗೆ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಕಾರು ಕಮ್ಮಿ ಬಜೆಟಲ್ಲಿ ಬೇಕು ಅಂದರೆ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ನಮ್ಮ ಜೊತೆ ವಸೀಂ ಸರ್ ಇದ್ರು. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್ ಇವತ್ತಿನ ಬಜೆಟಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಇವತ್ತು ಬಜೆಟ್ 16 ಮಾಡಲ್ ನಾನು 1,20,000, 1,20,000 ಸ್ಟಾರ್ಟ್ ಆಗುತ್ತೆ. 16 ಮಾಡಲ್ದು ನಾನು. ಆಮೇಲೆ ನಮ್ಮ ಹತ್ರ ಕ್ರಿಸ್ಟ ಇದೆ, 11,90,000ಗೆ ಕೊಡ್ತೀನಿ. ಆ ಕ್ರಿಸ್ಟ ಇದೆ 11,90,000ಗೆ 18 ಮಾಡಲ್ ಕೊಡ್ತೀನಿ. 22 ಮಾಡಲ್ದು 15 ಲಕ್ಷಕ್ಕೆ ಕ್ರಿಸ್ಟ ಕೊಡ್ತೀನಿ. ಎಲ್ಲ ಬ್ರಷ್ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ. ನಮ್ಮ ಹತ್ರ ಲೋನ್ ಬಂದು 2013ಇಂದ 2026 ಮಾಡಲ್ ತನಕ ಎಲ್ಲ ವೆಹಿಕಲ್ಸ್ಗೆ ಆಗುತ್ತೆ ಲೋನ್ಸ್. ಆಮೇಲೆ ಹೇಳೋಕ್ಕೆ ಹೋದರೆ ಎಂಟೈರ್ ಕರ್ನಾಟಕನಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಅಡ್ರೆಸ್ ಹೇಳೋಕ್ಕೆ ಹೋದರೆ ಜಯದೇವ ಅಂತ ಸ್ವಲ್ಪ ಮುಂದೆ ಬಂದು ಅರ್ಕೆರೆ ಸಿಗ್ನಲಿಂದ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ನಮ್ಮದು ಆಫೀಸ್ ಇರೋದು. ಈ ಸತಿ ಉಗಾದಿ, ರಂಜಾನ್ ಎಲ್ಲ ಆಫರ್ಸ್ ಇದೆ ನಿಮಗೆ. ಈ ಸತಿ ಪ್ರೈಸಿಂಗ್ನು ತುಂಬ ಕಮ್ಮಿಗೆ ಕೊಟ್ಟಿದ್ದೀನಿ. ಇಂಟರ್ಸ್ಟೇಟ್ ವೆಹಿಕಲ್ಸ್ನು ಕ್ರಿಸ್ಟ ಭಾಳ ಜನ ಕೇಳ್ತಾಯಿದ್ದು, ಆ ಕಾರಣಕ್ಕೆ 3 ಕ್ರಿಸ್ಟ ತರಿಸಿದ್ದೀನಿ. ನಿಮಗೆ ಇಲ್ಲಿ ವೆಹಿಕಲ್ಸ್ ಬೇಕಂದ್ರೂ ಇಲ್ಲಿ ವೆಹಿಕಲ್ಸ್ನೂ ಇದೆ. ಎಲ್ಲ ಥರ ವೆಹಿಕಲ್ಸ್ ಇದೆ. ನಿಮಗೆ ಯಾವ ವೆಹಿಕಲ್ಸ್ ಬೇಕೋ ಅದು ವೆಹಿಕಲ್ಸ್ ತೊಗೊಳ್ಬೋದು. ಪ್ರೈಸಿಂಗ್ನಲ್ಲಿ ಕೊಡ್ತೀನಿ, ಬೆಸ್ಟ್ ಪ್ರೈಸ್ನಲ್ಲಿ ಕೊಡ್ತೀನಿ. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ. ನಮ್ಮ ಹತ್ರ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ, ಅಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ ಕೊಡಿಸ್ತೀನಿ. ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಬೇಕು ಅಂದರೆ ಆರಾಮಾಗಿ ಕೂಡ ಕೊಡಿಸ್ತಾರೆ. ಸೊ ಆಮೇಲೆ ಲೋನ್ ಕೂಡ ಥ್ರೂ ಔಟ್ ಕರ್ನಾಟಕ ಆಗುತ್ತಲ್ಲ ಸರ್? 100%. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಇವಾಗ ಡೀಟೇಲ್ ಆಗಿ ನೋಡೋಣ. ಮುಂದೆ ಒಂದು ಸಿಲೇರಿಯೋ ಇದೆ ಸರ್. ಸರ್ ಮಾರುತಿ ಸುಜುಕಿ ಸೆಲೀರಿಯೋ 2014 ಮಾಡಲ್ದು ಪೆಟ್ರೋಲ್ದು ಗಾಡಿ. ತುಂಬ ಕ್ಲಾಸ್ ಕಂಡೀಷನಲ್ಲಿದೆ. ಕೊಂಡು ಪೋಸ್ಟರಿಂಗ್ AC ಎಲ್ಲ ಇದೆ. ಇದೇ ಗಾಡಿ ಡೈರೆಕ್ಟಾಗಿ ಎಲ್ಫಾಕಾದ್ಗೆ ವಿಸಿಟ್ ಮಾಡ್ರೆ ಇದೇ ಗಾಡಿ ಡೈರೆಕ್ಟಾಗಿ ಎಸ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಇದು ಗಾಡಿ ಮಾರ್ಕೆಟ್ನಲ್ಲಿ ಕಮ್ಮಿ ಅಂದ್ರೂ ನಿಮಗೆ 4 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 3 ಬೇಡ, 790ಗೆ ಕೊಡ್ತೀವಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋ ಬಜೆಟಲ್ಲಿ ಒಂದು ಇನೋವಾ ಬೇಕು ಅನ್ನೋರಿಗೆ ಬೇರೆ ಇನೋವಾ ಇದೆ. ಏನು ಸರ್ ಡೀಟೇಲ್ಸು? ಸರ್ ಇನೋವಾ 2016 ಮಾಡಲ್ದು ಎಲ್ಲ ಡೀಸೆಲ್ ವೆಹಿಕಲ್ ಇದು. ಎಲ್ಲ ಫೋಟೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಈ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ ಕರ್ನಾಟಕ ಗಾಡಿ ಮಾರ್ಕೆಟ್ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ ಡೈರೆಕ್ಟಾಗಿ. ಇದೇ ಗಾಡಿ 15-14 ಲಕ್ಷ ಹೇಳ್ತಾರೆ. 9 ಲಕ್ಷ ಕೊಡ್ತೀವಿ ಸರ್. 9 ಲ್ಯಾಕ್ಗೆ ಕೊಡ್ತೀವಿ ಸರ್. 16 ಮಾಡಲ್ ಗಾಡಿ 60 ಚಾನ್ಸ್ ಇಲ್ಲ ಸರ್ ಮಾರ್ಕೆಟ್ನಲ್ಲಿ. ಓಕೆ. ಸೊ ಇನ್ನು ಮುಂದೆ ಒಂದು ಕಿಯಾ ಸೋನೆಟ್ ಮಾರ್ಕೆಟ್ದು ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್. ಇದು 2021 ಮಾಡಲ್ದು. ಎಲ್ಲ ಪೌಂಡು ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. GTದು ಮ್ಯಾಗ್ವಿಲ್ಸ್ ಇದೆ. ಎಲ್ಲ ಕ್ಲಾಸಿಕ್ ಕಂಡೀಷನಲ್ಲಿ ಇರುವ ಗಾಡಿ. ಇದೇ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಎಷ್ಗೆ ಸಿಗುತ್ತೆ ಹೇಳಿ. ಈ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಈ ಗಾಡಿ ಕಮ್ಮಿ ಅಂದ್ರೂ ನಿಮಗೆ 9 ಲಕ್ಷ ಹೇಳ್ತಾರೆ. 8 ಲಕ್ಷನೂ ಬೇಡ, 780ಗೆ ಕೊಡ್ತೀನಿ ಸರ್. 780ಕ್ಕೆ 100% 780ಗೆ ಕೊಡ್ತೀನಿ ಸರ್. ಓಕೆ. ಸೊ ಹಾಗೆ 2021 ಮಾಡಲ್ದು ಬ್ರೀಜಾ ಥರ ಸೇಮ್ ವೆಹಿಕಲ್ ಇದು ನೋಡೋಕ್ಕೆ. ಇದೇ ಅರ್ಬನ್ ಕ್ರೂಸರ್ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ ಮಾರ್ಕೆಟ್ನಲ್ಲಿ 9 ಲಕ್ಷ ಇದೆ. ಡೈರೆಕ್ಟಾಗಿ ನಮ್ಮ ಹತ್ರ ಬನ್ನಿ. ಟಾಪ್ ಎಂಡ್ ವೆಹಿಕಲ್, ಡ್ಯುಯಲ್ ಟೋನ್ದು, ಪುಷ್ ಬಟನ್ ಸ್ಟಾರ್ಟ್, ಪೌಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಇದೇ ಗಾಡಿ 6.5 ಲಕ್ಷ ಕೊಡ್ತೀವಿ ಸರ್. ಅರ್ಬನ್ ಕ್ರೂಸರ್ ಮಾರ್ಕೆಟ್ನಲ್ಲಿ ಚಾನ್ಸು ಇಲ್ಲ, ಸಾಧ್ಯನೂ ಇಲ್ಲ. 21 ಮಾಡಲ್ 6.5 ಲಕ್ಷ ಕೊಡ್ತೀವಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಸರ್ ವೆಂಟೋ ಇದು ವೈಟ್ ಕಲರ್ದು ತುಂಬ ಸಿಕ್ ಕಂಡೀಷನಲ್ಲಿ ಇದೆ. 12 ಮಾಡಲ್ದು ಹೈಲೈನ್ ಟಾಪ್ ಎಂಡ್ ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ಇದೇ ಗಾಡಿ 380 ಹೇಳ್ತಾರೆ. ಡೈರೆಕ್ಟಾಗಿ 780ಗೆ ಕೊಡ್ತೀವಿ ಸರ್. 280ಗೆ ಕೊಡ್ತೀವಿ ಸರ್. ಓಕೆ. ಸರ್ ಇದು ಜೆಟ್ಟಾ ಸರ್. ಒಂದು ಪ್ರೀಮಿಯಂ ಲಕ್ಸುರಿಯಸ್ ಹೆವಿ ವೆಹಿಕಲ್ ಬೇಕು ಅಂದರೆ ಇದು ಜೆಟ್ಟಾ ತೊಗೊಳ್ಬೋದು ನೀವು ಆರಾಮಾಗಿ. ಆಡಿ ಇಂಜಿನ್ ಬರೋದು, ಆಡಿ ಥರ ವೆಹಿಕಲ್ ಇದು ಜೆಟ್ಟಾ. ಒಂದು ಪ್ರೀಮಿಯಂ ಲುಕ್ ವೆಹಿಕಲ್ 12 ಮಾಡಲ್ದು ಸರ್. ಇದು ಒಂದು ಪ್ರೀಮಿಯಂ ಸೆಗ್ಮೆಂಟ್. 30 ಲಕ್ಷ ರೂಪಾಯಿ ಗಾಡಿ ಇದು. 30 ಲಕ್ಷ ಶೋರೂಮ್ ಪ್ರೈಸ್ ಇದು. ಓಕೆ. ಎಷ್ಟು ಹೇಳಿ? 30 ಲಕ್ಷ ಲ್ಯಾಕ್ಸ್. ಡೈರೆಕ್ಟಾಗಿ ಎಲ್ವಾ ಕಾರ್ಗೆ ನೀವು ವಿಸಿಟ್ ಮಾಡ್ರೆ ಇದೇ ಗಾಡಿ ನಾನು 3,80,000 ಕೊಡ್ತೀನಿ ಬರೀ. ಸೊ 3,80,000ಕ್ಕೆ ಬರೀ 3,80,000ಗೆ ಜೆಟ್ಟಾ ಕೊಡ್ತೀನಿ ಸರ್. ಓಕೆ. ಅದು ನಿಮಗೆ ಡೀಸೆಲ್ ಅಲ್ಲ ಸರ್? ಪೆಟ್ರೋಲ್ ಸರ್. ಓಕೆ. ಪೆಟ್ರೋಲ್ ವೇರಿಯಂಟ್ ಒಂದು Volkswagen ಜೆಟ್ಟಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಜಾಜ್ ಇದೆ ಸರ್. ಜಾಜ್ ಇದು ಗನ್, ಒಂದು ಬುಲೆಟ್ ಗನ್ ಹೋಗುತ್ತಲ್ಲ ಆ ಥರ ಗನ್ ಇದು. ಈ ಗನ್ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಎಲ್ಲ VMT ಟಾಪ್ ಎಂಡ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಇದೇ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟಾಗಿ 5 ಲಕ್ಷ ಇದೆ ಮಾರ್ಕೆಟು. 4 ಲಕ್ಷ ಕೊಡ್ತೀನಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ ಸರ್.
ಸೊ ಫೋರ್ಡ್ ಫಿಗೋ ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 12 ಮಾಡಲ್ದು ಗಾಡಿ, ಪೆಟ್ರೋಲ್ ವೇರಿಯಂಟ್, ಇದಕ್ಕಿಂತ ಡೀಸೆಲ್ ವೇರಿಯಂಟ್ ಇದೆ. ಪೆಟ್ರೋಲ್ ವೇರಿಯಂಟ್ ಇದೇ ಗಾಡಿ, ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್ 60,000 ಓಡಿದೆ. 2,20,000 ಸರ್. ಮಾರ್ಕೆಟ್ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬಡವರ ಗಾಡಿ, ಒಂದು ಬಡವರ ಬಂದು ಗಾಡಿ, ಒಂದು ಟಾಟಾ ನ್ಯಾನೋ ಇದೆ ಸರ್. ಸರ್ ನ್ಯಾನೋ 16 ಮಾಡಲ್ ಸಿಂಗಲ್ ಓನರ್ದು, ಎಲ್ಲ ಪೌಂಡ್ ಪೋಸ್ಟಿಂಗ್ AC ಎಲ್ಲ ಇದೆ. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಈ ಗಾಡಿ ಮಾರ್ಕೆಟ್ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಅಂದ್ರೂ 16 ಮಾಡಲ್ದು ಮಾರ್ಕೆಟ್ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿ 170-180 ಹೇಳ್ತಾರೆ. ನಾವು 1,20,000ಗೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಾನು ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ಕೋಡಾ ಫಿಗೋ, ಸಾರಿ ಫೋರ್ಡ್ ಫಿಗೋ ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಇದೆ ಸರ್. ಡೀಸೆಲ್ದು 20+ ಮೈಲೇಜ್ ಬರುವ 4.0 ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ ಇರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಎಚ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ ಸರ್. ಇದೇ ಗಾಡಿ 1,60,000ಗೆ ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ 12 ಮಾಡಲ್ ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. ಮಾರ್ಕೆಟ್ ಚಾಲೆಂಜ್ ಸರ್, 2.5 ಲಕ್ಷದಿಂದ ಕಮ್ಮಿ ಸಿಗಲ್ಲ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ ಸರ್. ಸರ್ ಹುಂಡೈ ಕ್ರೇಟಾ ನೀವು ಗೂಗಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಹುಂಡೈ ಒಳಗಡೆ ಹೈಯೆಸ್ಟ್ ಸೇಲ್ ಆಗಿರೋದು ಕ್ರೇಟಾ. ಅದೂ 24-25ನಲ್ಲಿ 7,56,000 ವೆಹಿಕಲ್ ಸೇಲ್ ಆಗಿದೆ. ಇದ್ದು ಕೋಟಿಂಗ್ 9 ಲಕ್ಷ ಇರೋದು 7,56,000 ಕೊಡ್ಬಿಡ್ತೀನಿ. ಯಾಕಂದರೆ ಅದು ಅಷ್ಟು ವೆಹಿಕಲ್ ಸೇಲ್ ಆಗಿದೆ ಅಲ್ಲ, ಅದಕ್ಕೆ ಅದನ್ನು ಮಾಡಲ್ ಕೇಳಲಿಲ್ಲಲ್ಲ. 18 ಮಾಡಲ್ದು ಎಲ್ಲ ಪೌಂಡೋ ಪೋಸ್ಟಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ ಇದೆ ಸರ್. ಆಲ್ಟೋ K10 K ಸೀರೀಸ್ ಇಂಜಿನ್ ಬರುತ್ತೆ ಸರ್, 5 ಸೀರೀಸ್. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. 4.0 ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ಇದೆ ಇಷ್ಟು ಎಕ್ಸಲೆಂಟ್ ಕಂಡೀಷನಲ್ಲಿರುವ ಗಾಡಿ. ಇದೇ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಇದೇ ಗಾಡಿ ಡೈರೆಕ್ಟಾಗಿ 180ಗೆ ಕೊಡ್ತೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್. ಮಾರ್ಕೆಟ್ ಫೋರ್ಡ್ನಲ್ಲಿ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್ ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ 2013 ಮಾಡಲ್ದು, ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ ಇದೆ. ಎಷ್ಟು ಕ್ಲಾಸ್ ಕಂಡೀಷನಲ್ಲಿ ಇರುವ ಗಾಡಿ. ಇದೇ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ನಲ್ಲಿ 5 ಲಕ್ಷ ಇದೆ, 4 ಲಕ್ಷ ಕೊಡ್ತೀನಿ ಸರ್ ಡೈರೆಕ್ಟ್. 4 ಲಕ್ಷಕ್ಕೆ ನಿಮ್ಮೊಂದು ಫೋರ್ಡ್ ಇಕೋ ಸ್ಪೋರ್ಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಷೆವರ್ಲೆ ಬೀಟ್ ಇದೆ, 2012 ಮಾಡಲ್ದು, ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಮಾರ್ಕೆಟ್ನಲ್ಲಿ ಇದೇ ಗಾಡಿ 770-780 ಹೇಳ್ತಾರೆ. ಬರೀ 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ 150ಗೆ. ಓಕೆ, 1.5 ಲಕ್ಷಕ್ಕೆ ನಿಮಗೆ ಒಂದು ಚವಲ್ಲೆ ಬೀಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಎಲೈಟ್ i20 ಇದೆ ಸರ್. ಸರ್ ಇಲೈಟ್ i20 ಇದೆ ನಮ್ಮ ಹತ್ರ. ಇನ್ನೊಂದು ಸ್ಪೋರ್ಟ್ಸ್ ಎಡಿಷನ್, ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ ಇದೆ. ಇದೇ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಹೆಚ್ಚಿಗೆ ಕೊಡ್ತೀನಿ ಹೇಳಿ. ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ಬನ್ನಿ. ಈ ಗಾಡಿ ಮಾರ್ಕೆಟ್ನಲ್ಲಿ ಎಲ್ಲರೂ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ. 15 ಮಾಡಲ್ದು ಸ್ಪೋರ್ಟ್ಸ್ ಎಡಿಷನ್. ಈ ಗಾಡಿ ಎಲ್ಲದು ಅಕ್ಕಪಕ್ಕ. ಇದೇ ಗಾಡಿ 5.5 ಲಕ್ಷ ಕಮ್ಮಿ ಅಂದ್ರೂ ಹೇಳ್ತಾರೆ, 4.5 ಲಕ್ಷ ಕೊಡ್ತಿತ್ತು. ಓಕೆ, ಸೊ ಹಾಗೆ ಚವಲೆ ಬೀಟ್ ಇನ್ನೊಂದು ವೈಟ್ ಕಲರ್ ಇದೆ. ಷೆವರ್ಲೆಟ್ ಬೀಟ್ ಇನ್ನು ವೈಟ್ ಕಲರ್ದು ಇದೆ, ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಇದೂ 12 ಮಾಡಲ್. ಈ ಗಾಡಿನೂ 170ಗೆ ಕೊಡ್ಬಿಡ್ತೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ವೋಕ್ಸ್ ವ್ಯಾಗನ್ ಪೋಲೋ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಇನ್ ದ ಮಾರ್ಕೆಟ್. ಹೆವಿ ಡಿಮ್ಯಾಂಡ್ ಇದೆ ಈ ಗಾಡಿಗೆ. 2015 ಮಾಡಲ್ದು, ಟಾಪ್ ಎಂಡ್ ಡೀಸೆಲ್, 20+ ಮೈಲೇಜ್ ಬರುವ 4.0 ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿನ್ಸ್ ಎಲ್ಲ ಬರುತ್ತೆ. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ 6 ಲಕ್ಷ ಇದೆ. 5 ಲಕ್ಷನೂ ಬೇಡ, 4.5 ಲಕ್ಷ, 4 ಲಕ್ಷ ಕೊಡ್ಬಿಡ್ತೀವಿ ಸರ್. ಹೋಗಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ ಇದು ಹೇರ್ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ. ಇದೇ ಗಾಡಿ ಮಾರ್ಕೆಟ್ನಲ್ಲಿ ನಿಮಗೆ 260, 270 ಹೇಳ್ತಾರೆ. 160ಗೆ ಕೊಡೋಣ ಸರ್. ಎಷ್ಟಕ್ಕೆ ಸರ್? ಬರೀ 160ಗೆ ಸರ್. ರೆನಾಲ್ಟ್ ಲಾಡ್ಜಿ ಇದು 2015 ಮಾಡಲ್, 16 ಮಾಡಲ್ದು. ಒಂದು ರಿಟಿಗೆ ತೊಗೊಳಕ್ಕೆ ಹೋದ್ರೆ 7.5 ಲಕ್ಷ. ಇದು ಲಾಡ್ಜಿ. ನಾನು ಇದೇ ಲಾಡ್ಜಿನ ತೊಗೊಳಕ್ಕೆ ಹೋದ್ರೆ 6 ಲಕ್ಷ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಇಲ್ಲ ಬರೋ ಗಾಡಿ. 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಎಚ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟಾಗಿ 4.5 ಕೊಡ್ಬಿಡ್ತೀನಿ ಸರ್. ಮಾರ್ಕೆಟ್ನಲ್ಲಿ 6 ಲಕ್ಷದಿಂದ ಕಮ್ಮಿ ಕೊಡಲ್ಲ, 4.5 ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಸರ್. ನ್ಯೂ ಶೇಪ್ದು 16 ಮಾಡಲ್ ಡೀಸೆಲ್ ಟೈಟಾನಿಯಂ. ಇದೂ ಟಾಪ್ ಎಂಡ್, ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. ಈ ಗಾಡಿನೂ ಇಷ್ಟು ಕ್ಲಾಸ್ ಕಂಡೀಷನ್ನಲ್ಲಿರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿನೂ 3.5 ಲಕ್ಷ ಕೊಡ್ತೀವಿ ಸರ್. 6 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಸುಜುಕಿ SX4 ಇದೆ ಸರ್. ಸರ್ ಸುಜುಕಿ SX4 ಇದೆ. ZX ಟಾಪ್ ಎಂಡ್, ಎಲ್ಲ ಹೇರ್ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟಿಂಗ್ ಎಲ್ಲ ಬರುತ್ತೆ. ಇದು 8 ಮಾಡಲ್ದು. ಮಾರ್ಕೆಟ್ನಲ್ಲಿ ಹೋಗಿ ಇದು ಪ್ರೈಸ್ ವಿಚಾರಿಸ್ಕೊಂಡು ಬಂದರೆ ಈ ಗಾಡಿ ಇದು ಡೈರೆಕ್ಟಾಗಿ ಎಷ್ಟು ಹೇಳ್ತಾರೆ ಹೇಳಿ? ಕಮ್ಮಿ ಅಂದ್ರೂ ಈ ಗಾಡಿ 250-260 ಹೇಳ್ತಾರೆ. 170ಗೆ ZX ಟಾಪ್ ಎಂಡ್ ಗಾಡಿ ಕೊಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ರೆನಾಲ್ಟ್ ಡಸ್ಟರ್ ಇದೆ ಸರ್, ಬ್ಲೂ ಕಲರು. ಸರ್ ಬ್ಲೂ ಕಲರ್ದು ಡಸ್ಟರ್ ಇದೆ. 2019 ಮಾಡಲ್ದು, ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ ಇದೆ. ಪುಷ್ ಬಟನ್ ಸ್ಟಾರ್ಟ್ದು 19 ಮಾಡಲ್ದು ಸರ್.
19 ಮಾಡಲ್ದು, ಮಾರ್ಕೆಟ್ನಲ್ಲಿ 9 ಲಕ್ಷದಿಂದ ಕಮ್ಮಿ ಇಲ್ಲ, 6,80,000 ಕೊಡ್ತೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಟ್ ಫಿಗೋ ಇದೆ ಸರ್, ಸಿಲ್ವರ್ ಕಲರು. ಸರ್ ಫೋರ್ಟ್ ಫಿಗೋ ಇದು 2010 ಮಾಡಲ್ದು, 11 ಮಾಡಲ್ದು, ಪೆಟ್ರೋಲ್ ವೇರಿಯಂಟ್, ಎಲ್ಲ ಪಂಡು ಪಸ್ಟಿಂಗ್ AC ಎಲ್ಲ ಇದೆ. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, ಮಾರ್ಕೆಟಲ್ಲಿ 250 ಇದೆ, 170ಗೆ ಕೊಡ್ತೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದೊಂದು ಫಾರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ಸ್ ಟೈಟಾನಿಯಮ್ ಇದು, ಎಲ್ಲ ಹೇರ್ ಬ್ಯಾಗ್ ABS ಮ್ಯಾಗ್ನಿಲೆಸ್ ಎಲ್ಲ ಬರುತ್ತೆ. ಗಾಡಿ ತುಂಬ ಸ್ಟಿಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ, ಎಷ್ಟು ಕ್ಲಾಸ್ ಕಂಡೀಷನ್ನಲ್ಲಿರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, ಈ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದುಬಿಟ್ರೆ ನೀವು, ಈ ಗಾಡಿ ಕಮ್ಮಿ ಅಂದ್ರೂ ಒಂದು ಇದು 6.5 ಲಕ್ಷ ಹೇಳ್ತಾರೆ. ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 5 ಲ್ಯಾಕ್ಸ್ಗೆ ಕೊಡ್ತೀವಿ ಸರ್. 5 ಲಕ್ಷಕ್ಕೆ 5 ಲಕ್ಷ ಈಕೋ ಸ್ಪೋರ್ಟ್ ಟೈಟಾನಿಯಮ್ ಅದು ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒನ್ನ ಇದೆ ಸರ್, ಇದು 8 ಮಾಡಲ್ದು, ಎಲ್ಲ ಪೊಂಡು ಪಸ್ಟಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬ ಕ್ಲಾಸ್ ಕಂಡೀಷನಲ್ಲಿದೆ. ಇದೇ ಗಾಡಿ ಮಾರ್ಕೆಟಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದು 170ಗೆ ಕೊಡ್ತೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹುಂಡೈ ವರ್ನ ಇದೆ ಸರ್. ಸರ್ ಇನ್ನೊಂದು ಹುಂಡೈ ವರ್ನ ಇದೆ, ಡೀಸಲ್ದು, ಎಲ್ಲ ಪೊಂಡು ಪಸ್ಟಿಂಗ್ AC, ಹೇರ್ ಬ್ಯಾಗ್ ABS ಎಲ್ಲ ಇದೆ. ಗಾಡಿ ತುಂಬ ಸೈಕ್ ಕಂಡೀಷನಲ್ಲಿದೆ. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ, ಇದೇ ಗಾಡಿ 3 ಲಕ್ಷ ಇದೆ, 7 ಲಕ್ಷ ಕೊಡ್ತೀವಿ. ಡಿಮ್ಯಾಂಡೆಡ್ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋದು ಇನೋವಾ ಕ್ರಿಸ್ಟಾ ವೈಟ್ ಕಲರ್, ಅದನ್ನು ಪರ್ ವೈಟ್ ಕಲರ್ದು ಮಾಡೆಲ್ ಯಾವುದು ಕೇಳಿದಲ್ಲ, ಸಿಂಗಲ್ ಓನರ್ ವೆಹಿಕಲ್ 2018 ಮಾಡಲ್ದು, 18 ಮಾಡಲ್ ಗಾಡಿ, 2018 ಮಾಡಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ. ಓಕೆ, ಕ್ರಿಸ್ಟಾ ಅದನ್ನು ತಗೊಂಡ್ಬರ್ತೀರದು, ಗಾಡಿ ನೋಡ್ಕೊಳ್ಳಿ ಯಾವ ತರ ಇದೆ, ಸೈಕ್ ಹಾಕ್ಬಿಡ್ತೀರಾ, ಪ್ರೈಸ್ ನೀವು ಕೊಡ್ತೀನಿ, ಸೈಕ್ ಹಾಕ್ಬೇಕು, ಆ ಪ್ರೈಸಿಂಗ್ ನಲ್ಲಿ ಗಾಡಿ ಕೊಡ್ತೀನಿ. ತನಕ ಯೋಚನೆ ಮಾಡಿರಬಾರ್ದು ಆ ಪ್ರೈಸ್ಗೆ. ಇದೇ ಇನೋವಾ ಕ್ರಿಸ್ಟಾ ಡೈರೆಕ್ಟ್ ಆಗಿ ನೀವು ಎಲ್ಲಾದ್ರೂ ಹೋಗಿ ಡೆಲ್ಲಿ HR MH ಆಚೆ ಎಲ್ಲಾದ್ರೂ ಹೋಗಿ ಬಂದ್ಬಿಡಿ, 16 ಲಕ್ಷ 17 ಲಕ್ಷ ಏನೋ ಕಮ್ಮಿ ಇಲ್ಲ. ಆಚೆ ಹೋಗಿ ತಗೊಂಡ್ರು 60-70 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು NOC ಸಮೇತ ಕೊಡ್ತೀನಿ. ಈಗ 11,90,000ಗೆ ಬರೀ ಸರ್. 11,90,000ಗೆ 11,90,000 ನೀವು ಮನೆ ಒಂದು 18 ಕ್ರಿಸ್ಟಾ ಮಾಡಿರ್ಬೋದು. ಅದು ಪ್ರೈಸ್ ಚೆಕ್ ಮಾಡ್ಕೊಳ್ಳಿ, ಈ ಗಾಡಿದು ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. 11,90,000 ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ನಮ್ಮ ಹತ್ರ 3 ಕ್ರಿಸ್ಟಾ ಇದೆ, 3 ತೋರಿಸ್ತೀನಿ ಬನ್ನಿ. ಓಕೆ, ಸೊ ಇವಾಗ ವೈಟ್ ಕಲರ್ ಆಯ್ತು ಸರ್, ಸಿಲ್ವರ್ ಕಲರ್ ಬನ್ನಿ. ಇಲ್ಲ ಇದೆಯಲ್ಲ ಸರ್, 2 ಮಾಡಲ್ದು ಸರ್, 22 ಮಾಡಲ್ ಗಾಡಿನಾ? 2 ಮಾಡಲ್ದು ಇನೋವಾ ಕ್ರಿಸ್ಟಾ ಗಾಡಿ ನೋಡ್ಕೊಳ್ಳಿ, ಗನ್ ಬುಲೆಟ್ ಗನ್. ಸೊ 2020 ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ನೋಡ್ಕೊಳ್ಳಿ, ಬಕೆಟ್ ಸೀಟ್ಸ್, ಒಳಗಡೆ ಕ್ಯಾಪ್ಟನ್ ಸೀಟ್ಸ್, ಗಾಡಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ, ಅಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ, ಯಾರು 22 ಮಾಡಲ್ದು 22 ಮಾಡಲ್ ಗಾಡಿ, 27 ಮಾಡಲ್ದು ಗಾಡಿ. ಓಕೆ, 2022 ಮಾಡಲ್ ಗಾಡಿ, ಡೀಸೆಲ್ 2021 ಮಾಡಲ್ ಗಾಡಿ, 22 ಮಾಡಲ್ದು 22 ಮಾಡಲ್ ಗಾಡಿ, 22 ಮಾಡಲ್ದು ಇನೋವಾ ಕ್ರಿಸ್ಟಾ. ಮಾರ್ಕೆಟ್ ನಲ್ಲಿ ಯೋಚನೆ ಮಾಡಬೇಕು, ಆ ಪ್ರೈಸ್ಗೆ ಕೊಡ್ತೀನಿ ಸರ್. ಮಾರ್ಕೆಟ್ ನೀವು ಹೋಗಿ ಡೆಲ್ಲಿ ನೋಡ್ಕೊಳ್ಳಿ, HR ನೋಡ್ಕೊಳ್ಳಿ, MH ನೋಡ್ಕೊಳ್ಳಿ, ಗುಜರಾತ್ ನೋಡ್ಕೊಳ್ಳಿ, ರಾಜಸ್ಥಾನ್ ನೋಡ್ಕೊಳ್ಳಿ, ಎಲ್ಲಿ ನೋಡ್ತೀರಾ ನೋಡ್ಕೊಳ್ಳಿ. 20 ಲಕ್ಷ ಇಂದ ಕಮ್ಮಿ ಸಿಕ್ಬಿಟ್ರೆ ಆಚೆ ಹೋಗಿ ನೀವು ಏನ್ ಹೇಳ್ತೀರಾ? ನಾನ್ ಕೊಡೋದು ಪ್ರೈಸ್ ಯಾರಾದ್ರೂ ಕೊಟ್ಬಿಟ್ರೆ 1 ಲಕ್ಷ ನಾನು ರಿಟರ್ನ್ ಕೊಡ್ತೀನಿ ಅವ್ರಿಗೆ. 15 ಲಕ್ಷಗೆ 2022 ಮಾಡಲ್ ಮಾಡಲ್ ಇನೋವಾ ಕ್ರಿಸ್ಟಾ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡ್ಲಿ, Okay. ಆಲ್ ಓವರ್ ಇಂಡಿಯಾ ನೋಡ್ಕೊಂಡು ಬಂದ್ಬಿಡ್ಲಿ. ಈ ಪ್ರೈಸ್ಗೆ ಸಿಗೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಈ ಪ್ರೈಸ್ಗೆ ಸಿಗ್ಬಿಟ್ರೆ 15 ಲಕ್ಷ ನಾನು ಲಕ್ಷ ರೂಪಾಯಿ ಕೊಡ್ತೀನಿ. ಆ ಕಡೆ 15 ಲಕ್ಷಕ್ಕೆ ನಿಮ್ಗೆ 2022 ಮಾಡಲ್ಗಳು ಇನೋವಾ ಕ್ರಿಸ್ಟಾ ಸಿಗ್ತಿದೆ, ಸಿಲ್ವರ್ ಕಲರು. ಸೊ ವೈಟ್ ಬೇಡ ನಿಮ್ಗೆ, ಸಿಲ್ವರ್ ಬೇಡ ಅಂದ್ರೆ ನಿಮ್ಗೆ ಬ್ರಾನ್ಸ್ ಕಲರ್ ಒಂದು ಇನೋವಾ ಕ್ರಿಸ್ಟಾ ಇದೆ ಸರ್. ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ನಮ್ಮ ಹತ್ರ. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ದು. ಓಕೆ, ಇದರಲ್ಲಿ ನಾವು ತಗೊಂಡು ಫಸ್ಟಿಂಗ್ AC, ಹೇರ್ ಬ್ಯಾಗ್ ABS, ಎಲ್ಲ ಬರುತ್ತೆ. ಓಕೆ, ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಸೊ ಇಂಟೀರಿಯರ್ ನಿಮ್ಗೆ AC ಪವರ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಸೊ 8 ಸೀಟರ್ ಗಾಡಿ, 8 ಲೀಟರ್ ಗಾಡಿ, ಎಲ್ಲ 8 ಲೀಟರ್ ಗಾಡಿ ಇರೋದು ನಮ್ಮ ಹತ್ರ. Okay. ಇದೇ ಗಾಡಿ ಡೈರೆಕ್ಟ್ ಆಗಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ನಾನು ಹೇಳ್ತಾ ಇದ್ದೀನಿ ಅಲ್ಲ ನಿಮ್ಗೆ, ಡೆಲ್ಲಿ ಹೋಗ್ಬೇಕು ಅಂದ್ರೆ ಡೆಲ್ಲಿ ಹೋಗಿ, HR ಹೋಗ್ಬೇಕು ಅಂತ HR ಹೋಗಿ, MH ಅಂದ್ರೆ ಎಲ್ಲಾದ್ರೂ ಹೋಗ್ಬಿಡಿ. ಇದೇ ಗಾಡಿ 16 ಲಕ್ಷ 17 ಲಕ್ಷದಿಂದ ಕಮ್ಮಿ. ಆಚೆನು ಆಲ್ ಓವರ್ ಇಂಡಿಯಾನಲ್ಲಿ ನೀವು ತಿರುಗಾಡ್ಬಿಟ್ರೇನು ಆ ಪ್ರೈಸಿಂಗ್ ಸಿಗಲ್ಲ. ನಮ್ಮ ಹತ್ರ ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ಬಂದ್ರೆ 11,90,000 ಇದನ್ನು 11,90,000ಗೆ 17 ಮಾಡಲ್ ಡೀಸೆಲ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಇನೋವಾ ಕ್ರಿಸ್ಟಾ ಅದು ಲ್ಯಾಟ್ರಿ ಅಂತ, ಬಂಪರ್ ಲ್ಯಾಟ್ರಿ ಅಂತ ತಿಳ್ಕೊಳ್ಬೇಕು ಸರ್. 22 ಮಾಡಲ್ದು 27 ಮಾಡಲ್ದು 15 ಲಕ್ಷ ಮಾರ್ಕೆಟ್ ನಲ್ಲಿ 15 ಲಕ್ಷಗೆ ಚಾನ್ಸೇ ಇಲ್ಲ ಮಾರ್ಕೆಟ್ ಒಳಗಡೆ. ಪ್ರೈಸಿಂಗ್ ನಲ್ಲಿ ನೀವು ಎಲ್ಲ ಪೂರ್ತಿ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ. ಓಕೆ, ಸೊ ಹಾಗೆ ಮುಂದೆ ಒಂದು ಸ್ಕೋಡಾ ಕುಶಾಕ್ ಇದೆ ಸರ್. ಸೊ ಡಿಮ್ಯಾಂಡೆಡ್ ಗಾಡಿ, ಎಲ್ಲಿ ಹುಡುಕು ಕುಶಾಕ್ಗಳು ಸಿಗ್ತಲ್ಲ. ಸೊ ಏನ್ ಸರ್ ಇದು ಡೀಟೇಲ್ಸ್? ಇದು ನಾಚ್ತಾರ ಅಂತ ಡಿಸ್ಕೋ ಡ್ಯಾನ್ಸ್. ಸೊ ಹಾಗೆ ನೆಕ್ಸ್ಟ್ ಇವಾಗ ಜಸ್ಟ್ ಒಂದು KV 100 ಬಂತು ಸರ್.
ಅದು ಲ್ಯಾಟ್ರಿನಲ್ಲಿ ಹೊಡ್ಕೊಂಡು ಹೋಗ್ಬೇಕು, ಓಕೆ ಲ್ಯಾಟ್ರಿನಲ್ಲಿ ಬೇಕು, ಅದನ್ನು ಡೀಸೆಲ್ ಗಾಡಿ ಬೇಕು, 25 ಮೈಲೇಜ್ ಬರುವ ಗಾಡಿ ಬೇಕು, ಅದನ್ನು Okay. ಕೊಂಡೋ ಪೋಸ್ಟರಿಂಗ್ ಎಸಿ ಇರುವ ಗಾಡಿ ಬೇಕು, ಅದನ್ನು ಮಾಡೆಲ್ ಇರುವ ಗಾಡಿ ಬೇಕು, ಅದನ್ನು ಎಲ್ಲ ಫ್ಯೂಚರ್ ಇರುವ ಗಾಡಿ ಬೇಕು, 25 ಮೈಲೇಜ್ ಬರಬೇಕು, ಫ್ಯೂಚರ್ ಇರಬೇಕು, 6 ಸೀಟರ್ ವೆಹಿಕಲ್ ಬೇಕು, ದೊಡ್ಡ ಗಾಡಿ ಬೇಕು, ಅದನ್ನು ಪ್ರೈಸಿಂಗ್ ಅಲ್ಲಿ ಬೇಕು ಸರ್. ಇದೇ ಗಾಡಿ ನಮ್ಗೆ ಅಂತ Okay. ಡೈರೆಕ್ಟ್ ಆಗಿ ಎಲ್ಪಟಾರ್ಗೆ ವಿಸಿಟ್ ಮಾಡಿ. ಲ್ಯಾಟ್ರಿ ಹೊಡ್ಕೊಂಡು ಹೋಗ್ಬೇಕು. 17 ಮಾಡಲ್ KUV 100 ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ ಗಾಡಿ, ಡೌನ್ ಪೇಮೆಂಟ್ ನಲ್ಲಿ ಹಾಕ್ಬಿಡುತ್ತೆ, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 3.5 ಲಕ್ಷ ಬಿಡ, ಬರೀ 3 ಲಕ್ಷಗೆ 3 ಲ್ಯಾಕ್ ಡೀಸೆಲ್ ಗಾಡಿ 17 ಮಾಡಲ್ KUV 100 ಅದನ್ನು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ, 3 ಲಕ್ಷಕ್ಕೆ ನಿಮಗೆ ಒಂದು 2017 ಮಾಡಲ್ ಗಾಡಿ KUV 100, ಅದು ನಿಮಗೆ ಪೆಟ್ರೋಲ್ ಡೀಸೆಲ್ ಗಾಡಿ, ಒಳ್ಳೆ 6 ಸೀಟರ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ 2012 ಮಾಡಲ್, ಎಲ್ಲ ಕೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ, 5 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಇದೇ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ನೀವು ಚಾರ್ಜ್ಕೊಂಡು ಬಂದ್ಬಿಡಿ. ಇದೇ ಗಾಡಿ ಡೈರೆಕ್ಟ್ ಆಗಿ 3 ಲಕ್ಷ 3.5 ಲಕ್ಷ ಡೈರೆಕ್ಟ್ 2 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ. ಓಕೆ, ಸೊ ವ್ಯಾಗನರ್ ಇದೆ ನಮ್ಮ ಹತ್ರ, ಹೊಸದು ಇದೆ. ಇದು ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಇಷ್ಟೇ ಎಕ್ಸಲೆಂಟ್ ಕಂಡೀಷನ್ ನಲ್ಲಿರುವ ಗಾಡಿ, ಇದೇ ಕ್ಲಾಸಿಕ್ ಕಂಡೀಷನ್ ನಲ್ಲಿರುವ ಗಾಡಿ. ಇದೇ ಗಾಡಿ ಡೈರೆಕ್ಟ್ ಆಗಿ ಅಲ್ಪ ಕಾರ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ತೀನಿ. ಹೇಳಿ ಲ್ಯಾಟ್ರಿ ಸರ್ ನ್ಯೂಸ್ ಶಬ್ದ ಯಾರು ಕೊಟ್ಟಿರಬಾರ್ದು ಮಾರ್ಕೆಟ್ ನಲ್ಲಿ. ಸರ್ ಇದು 6-7 ಮಾಡಲ್ ಕೊಡಲ್ಲ ಸರ್, ನಾನು ಡೈರೆಕ್ಟ್ 10 ಮಾಡಲ್ ನ್ಯೂಸ್ ಶಬ್ದ ಕೊಡ್ತೀನಿ. 1,60,000 2,60,000 ಇಂದ ಕಮ್ಮಿ ಸಿಗಲ್ಲ. 1,60,000 ಈ ವೆಹಿಕಲ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 700 ಇದೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೈಟ್ ಕಲರ್ ಒಂದು ಹುಂಡೈ ಕ್ರೆಟಾ ಇದೆ ಸರ್. ಸರ್ ಹಿಂಡೈ ಕ್ರೆಟಾ ಮುಂದೆ ಗ್ರಿಲ್ ತೋರಿಸಿ, ಬಾಡಿ ಲೈನ್ ತೋರಿಸಿ. ಇಲ್ಲಿ ನೋಡಿ ಪನಾರಮಿಕ್ ಸನ್ರೂಫ್ ಇದೆ, ಡ್ಯುಯಲ್ ಟೋನ್ ಇಲ್ಲಿ ಪ್ಯಾಸೆಂಜರ್ಗೆ ಸನ್ರೂಫ್ ಇದೆ, ಡ್ರೈವರ್ಗೆ ಸನ್ರೂಫ್ ಇದೆ, ಡ್ಯುಯಲ್ ಟೋನ್ ಸನ್ರೂಫ್ ಇದೆ. ಎಲ್ಲ ಪಕ್ಕೊಂಡು ಫಸ್ಟ್ ಎಸಿ ಹೆಲ್ಪ್ ಎಲ್ಲ ಇದೆ. ಎಫೆಕ್ಟ್ ಆಪ್ಷನಲ್ ವೆಹಿಕಲ್ ಇದು. ಓಕೆ, ಎಫೆಕ್ಟ್ ಆಪ್ಷನಲ್ ವೆಹಿಕಲ್ ಇದೇ ಮಾರ್ಕೆಟ್ ಪ್ರೈಸ್ 25 ಲ್ಯಾಕ್ ರುಪೀಸ್ ಶೋರೂಮ್ ಪ್ರೈಸ್ ಇದು. ಇದು ಡೈರೆಕ್ಟ್ ಆಗಿ ಎಲ್ಲದಾರ್ಗೆ ವಿಸಿಟ್ ಮಾಡಿ 50% ಡಿಸ್ಕೌಂಟ್ ಇಂದ ಕಮ್ಮಿ ಕೊಡ್ತೀನಿ. 12.5 ಲಕ್ಷ 50% ಡಿಸ್ಕೌಂಟ್ ಕೊಟ್ರೆ ಡೈರೆಕ್ಟ್ ಆಗಿ 12 ಲಕ್ಷಗೆ ಹೊಸ ಶೇಪ್, ಅದನ್ನು ಕ್ರೆಟಾ ಎಸ್ಎಕ್ಸ್ ಆಪ್ಷನಲ್ ಪೆನಾರೋಮಿಕ್ ಸನ್ರೂಫ್, ಪುಷ್ಪಟಲ್ ಸ್ಟಾರ್ಟ್ ಎಲ್ಲ ಕೊಂಡು ಪುಷ್ಟರಿಂಗ್ ಎಸಿ ಲೆದರ್ ಡಿಫಾಲ್ಟ್ ಮುಂದ್ಬಿಟ್ಟು ಎಲ್ಲ ಇರುವ ಗಾಡಿ. ಇದೇ ಗಾಡಿ ಡೈರೆಕ್ಟ್ ಆಗಿ ಎಲ್ಬಾ ಕಾರ್ಗೆ ವಿಸಿಟ್ ಮಾಡ್ರೆ ಎಷ್ಟೇ ಕೊಡ್ತಾರೆ ಹೇಳಿ. ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾದ್ರು ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಇದೆ ಇದು ಗಾಡಿ ಮಾರ್ಕೆಟ್ ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ? 16 ಲಕ್ಷ 17 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 12 ಲ್ಯಾಕ್ಸ್ 50 ಬೇಡ, 50,000 ಜಾಸ್ತಿ ಹೇಳ್ತಾನೆ, ಇನ್ನ ಕಮ್ಮಿ ಕೊಡೋಣ. 12 ಲಕ್ಷಗೆ ಇದು ಚಾಲೆಂಜ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಟ್ಟಿದೀವಿ ಸರ್. ಇಷ್ಟು ಕಂಡೀಷನ್ ಅಲ್ಲಿ ಇರುವ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಇದೇ ಗಾಡಿ ಸಿಗೋದು ಚಾನ್ಸ್ ಇಲ್ಲ. ಅಲ್ಲಿ ಪೈಂಟ ಬರ್ತಾ ಇದೆ ನಮ್ಮ ಸಸಿ ಅವರಿಗೆ, ಜಾಹಿದ್ ಅಹಮದ್ ಅಂತ. ಓಕೆ, ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಮಾರ್ಕೆಟ್ ಸುಜುಕಿ ಶಿಫ್ಟ್ ಮಾಡೋದು ವೆಹಿಕಲ್, ಹೊಸ ಶೇಪ್ ಎಲ್ಲ ಫೋಟೋ ಪೋಸ್ಟರಿಂಗ್ ಎಸಿ ಡಿಫಾಲ್ಟ್ ಎಲ್ಲ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದೇ ಗಾಡಿ ನೀವು ಮಾರ್ಕೆಟ್ ನಲ್ಲಿ ತರ್ಸ್ಕೊಂಡು ಬಂದ್ಬಿಟ್ಟಿದೆ. ಗಾಡಿ ಎಕ್ಸ್ಟೀರಿಯರ್ ಆಗಿ ಎಲ್ಲ ಚೆನ್ನಾಗಿದೆ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ 12 ಮಾಡೋದು ಹೋಗಿ ಚಾರ್ಜ್ಕೊಂಡು ಬಂದ್ರೆ ನೀವು 13 ಮಾಡೋದು 13 ಮಾಡೋದು ಶಿಫ್ಟ್ ಮಾರ್ಕೆಟ್ ನಲ್ಲಿ ಹೋಗಿ ಚಾರ್ಜ್ಕೊಂಡು ಬಂದ್ರೆ 4.5 ಲಕ್ಷ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 3.5 ಲಕ್ಷ ಕೊಡ್ತೀವಿ. 3,50,000ಗೆ. ಓಕೆ, 3,50,000ಗೆ ನಿಮ್ಗೆ ಒಂದು ಪೆಟ್ರೋಲ್ ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಸರ್ ಹೋಂಡಾ ಸಿಟಿ ನ್ಯೂ ಶೇಪ್ ಹೊಸ ಶೇಪ್ ಐಟೆಕ್ ಇಂಜಿನ್ 5th ಇದು ಎಡಿಷನ್. ಓಕೆ, 5th ಜನರೇಷನ್ ಇದು. ಇದೇ ಹೋಂಡಾ ಸಿಟಿ ಗಾಡಿ ನೋಡ್ಕೊಳ್ಳಿ. ಹೊರಗಡೆ ಸಿಸ್ಟಮ್ ಒಂದು 50,000 ಸಿಸ್ಟಮ್ ಇದೆ. ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ತುಂಬಾ ಸೈಟ್ ಇದೆ. ಎಲ್ಲ ಪೌಂಡ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಲೆದರ್ ಸೀಟ್ 1 ಲಕ್ಷ ರೂಪಾಯಿದು ಇದೆ. ಸಿಸ್ಟಮ್ 50,000 ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ತುಂಬಾ ಜಬರ್ದಸ್ತ್ ಇದೆ. ಸೈಕ್ ಇದೆ. ಗಾಡಿ ಮೇಲೆ ಒಂದು ಸ್ಕ್ರಾಚ್ ಡಿಂಚ್ ಇಲ್ಲ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಟ್ರೆ 5.5 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಎಲ್ಪಗಾದಿಗೆ ವಿಸಿಟ್ ಮಾಡ್ರೆ 4.5 ಲಕ್ಷಗೆ 14 ಮಾಡೋದು ಹೋಂಡಾ ಸಿಟಿ. ಅದು ಸಿಂಗಲ್ ಓನರ್ದು PMT ಟಾಪ್ ಎಂಡ್ ವೆಹಿಕಲ್. ಸರ್ ಇದು ಗಾಡಿ ಬನ್ನಿ ನಮ್ಮ ಹತ್ರ ಒಂದು ಟ್ರೇಲ್ ತಗೊಳ್ಳಿ.
ಆಮೇಲೆ ಬೇಕಂದ್ರೆ ನಿಮಗೆ 100 ಕಿಲೋಮೀಟರ್ ಟ್ರೈಲ್ ಬೇಕಂದ್ರೂ ನಾನು ಟ್ರೈಲ್ ಕೊಡ್ತೀನಿ. ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಆನ್ ಟೇಬಲ್ ಕುತ್ಕೊಂಡು ಮಾತಾಡಾದ್ಮೇಲೆ ಏನಾದರೂ ನಿಮಗೆ ಅದನ್ನಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದು ನಮ್ಮ ಜವಾಬ್ದಾರಿ. ಬನ್ನಿ, A1 ಕ್ವಾಲಿಟಿ ವೆಹಿಕಲ್ಸ್ ಇಲ್ಲಿ ಸಿಗುತ್ತೆ. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್ ಹೋಂಡಾ ಸಿಟಿ? ಬರೀ 4.5 ಲಕ್ಷ ಸರ್. ಇದೇ ವೆಹಿಕಲ್ ನೀವು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 5.5 ಲಕ್ಷ, ಇದು 4.5 ಲಕ್ಷ ಹೇಳಿದ್ದೀನಿ ಅಲ್ಲ, ಅದನ್ನಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಎಲ್ಲ ವೆಹಿಕಲ್ಗೆ. ಓಕೆ ಸರ್. ಸೊ ಹಾಗೆ ಒಂದು ಹುಂಡೈ i20 ಇದೆ ಸರ್. ಹುಂಡೈ i20 ಇದು ಸರ್ ಪ್ರೈಸಿಂಗ್ ನಲ್ಲಿ ಕೊಡ್ಬಿಡ್ತೀನಿ ಸರ್. ತಗೊಂಡೋಗ್ಬಿಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ, ಫ್ರೆಶ್ ಎಫ್ಸಿ ಇದೆ ಸರ್. ಫ್ರೆಶ್ ಎಫ್ಸಿ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಟೈರ್ಸ್ ಇದೆ, ಗಾಡಿ ಫ್ರೆಶ್ ಇದೆ, ಫಸ್ಟ್ ಹೆಲ್ತ್ ABS ಎಲ್ಲ ಇದೆ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಇದೇ ಗಾಡಿ ಡೈರೆಕ್ಟ್ ಆಗಿ ಗೆಲ್ಬೇಕಾದ್ರೆ ವಿಸಿಟ್ ಮಾಡ್ರೆ ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಈ ಗಾಡಿ ಮಾರ್ಕೆಟ್ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ ಡೈರೆಕ್ಟ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ಫೋನ್ ಬರ್ತಾ ಇದೆ ಕಾಲ್ಸ್, ಅಥವಾ ರಿಸೀವ್ ಆಗಿಲ್ಲ ಅಂದ್ರೆ ವಾಟ್ಸಪ್ ನಲ್ಲಿ ಕಾಲ್ ಮಾಡಿ. ಈ ತರ ಏನಾದ್ರು ಬಿಸಿ ಇದ್ರೆ ರಿಸೀವ್ ಮಾಡಕ್ಕೆ ಆಗಲ್ಲ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ 3.5 ಹೇಳ್ತಾರೆ, ಡೈರೆಕ್ಟ್ 2.5 ಲಕ್ಷಕ್ಕೆ. i10 ಪ್ರೈಸ್ ನಲ್ಲಿ i20 ಕೊಡ್ತೀನಿ. i10 ಸಿಗ್ಬಾರ್ದು, ಎಲ್ಲ ಕರ್ನಾಟಕ ವೆಹಿಕಲ್ ಅದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲೈಟ್ i20 ಇದೆ ಸರ್. i20 ಎಲ್ಲ ಒನ್ ಆಫ್ ಬಿಡಿಕ್ ಇದು. ಓಕೆ, ಒನ್ ಆಫ್ ಬಿಡಿಕ್ ಇದು 2016 ಮಾಡೋದು. ನ್ಯೂ ಶೇಪ್ದು, ಹೊಸ ಶೇಪ್ದು, ಎಲ್ಲ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದೆ. ಎಲ್ಲ ಫಸ್ಟ್ AC ಎಲ್ಲ ಬರುತ್ತೆ. ಗಾಡಿ ತುಂಬ ಶೈ ಕಂಡೀಷನ್ನಲ್ಲಿದೆ ಸರ್. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡಿದ್ದೀನಿ. ಎಲ್ಲ ಆಟೋಮೆಟಿಕ್ SF ಟಾಪ್ ಎಂಡ್ ಎಲ್ಲ ಫಸ್ಟ್ AC ಇರುವ ಗಾಡಿ. ಗಾಡಿ ಎಷ್ಟು ಹೇಳ್ತಾರೆ ಹೇಳಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ. ಇದೇ ಗಾಡಿ ಮಾರ್ಕೆಟ್ಗೆ ಹೋಗಿ ವಿಚಾರಿಸ್ಕೊಂಡು ಬಂದರೆ ಕಮ್ಮಿ ಅಂದ್ರೆ ಈ ಗಾಡಿ ನಿಮಗೆ 7 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 6 ಲಕ್ಷನೂ ಕೂಡ 5,80,000ಗೆ 5,80,000ಗೆ ಆಟೋಮೆಟಿಕ್ ರೆಡ್ ಕಲರ್ದು, ಜರ್ಮನ್ ರೆಡ್ ಕಲರ್ದು, ಆಟೋ ಟ್ರಾನ್ಸ್ಮಿಷನ್, SS ಆಪ್ಷನಲ್ ಇದು 6 ಏರ್ ಬ್ಯಾಗ್ ಸಮೇತ ಬರುತ್ತೆ. ಟಾಪ್ ಲೋಡೆಡ್ ವೆಹಿಕಲ್. ಇದೇ ವೆಹಿಕಲ್ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. 7 lakhs ಬೇಕು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಬ್ರಿಯೋ ರೆಡ್ ಕಲರ್ ಇದೆ ಸರ್. ಸರ್ ಹೋಂಡಾ ಬ್ರಿಯೋ ಸರ್ 15 ಮಾಡಲ್, ಇದೂ 0 ಆಗಬೇಕು. ಓಕೆ, ಪ್ರೈಸಿಂಗಲ್ಲಿ ಕೊಡ್ತೀನಿ ಇದೇ ಗಾಡಿ ಸರ್. ಇದೇ ಗಾಡಿ 0 ನಲ್ಲಿ ಆಗಬೇಕು. ಆ ಪ್ರೈಸಿಂಗ್ ಕೊಡ್ತೀನಿ. ಎಲ್ಲ ಫಸ್ಟ್ ಎಲ್ಲ ಇದೆ ಗಾಡಿನಲ್ಲಿ. ಎಷ್ಟು ಕ್ಲಾಸಿ ವೆಹಿಕಲ್ ಸರ್. ಮಾರ್ಕೆಟ್ ಪೂರ್ತಿ ವಿಚಾರಿಸ್ಕೊಂಡು ಬನ್ನಿ ಸರ್. ಪ್ರೈಸಿಂಗ್ ಎಲ್ಲ ಹೆಂಗಿದೆ ನಮ್ಮ ಹತ್ರ, ಅವ್ರ ಹತ್ರ ಹೆಂಗಿದೆ, ಗಾಡಿ ಟ್ರೇಲ್ ನೋಡ್ಕೊಳ್ಳಿ, ಆಮೇಲೆ ಗಾಡಿ ತೊಗೊಳ್ಳಿ. ಯಾಕಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇದೇ ಗಾಡಿ ಮಾರ್ಕೆಟ್ನಲ್ಲಿ 15 ಲಕ್ಷ 15 ಮಾಡೋದು 4 ಲಕ್ಷ ಹೇಳ್ತಾರೆ. ನಾನು ಡೈರೆಕ್ಟಾಗಿ 3 ಲಕ್ಷ ಕೊಡ್ತೀನಿ. ಅದ್ಮೇಲೇನು 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಅಂದರೆ ಏನು ನಿಮ್ಮ ಹತ್ರ ನಿಮಗೆ ಜಾಸ್ತಿ ಸೇಲ್ ಮಾಡ್ತಾ ಇಲ್ಲ ಪ್ರೈಸಿಂಗಲ್ಲಿ ಗಾಡಿ ಅಂತ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡ್ರೈವರ್ ಇದೆ ಸರ್. ಸರ್ ರೆನಾಲ್ಟ್ ಡ್ರೈವರ್ 7 ಸೀಟರ್ ವೆಹಿಕಲ್ ಇದು. ಎಲ್ಲ ಎಲ್ಲ ಬರುತ್ತೆ. 2020 ಮಾಡಲ್ 2020 ಮಾಡಲ್ ಶಾಪಿಂಗ್ ಪ್ರೈಸ್ನಲ್ಲಿ ಕೊಡ್ತೀನಿ ಸರ್. ತುಂಬ ಶಾಪ್ ಆಗಬೇಕು ಈ ಪ್ರೈಸ್ ಕೇಳ್ಕೊಂಡು. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದರೆ 5.5 ಇಲ್ಲ 6 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 5.5 ಲಕ್ಷನೂ ಬೇಡ, 5 ಲಕ್ಷನೂ ಬೇಡ, 4.5 ಲಕ್ಷಕ್ಕೆ ಬಿಡಿ. 2020 ಮಾಡಲು 4,50,000. 2020 ಮಾಡಲ್ 7 ಸೀಟರ್, ಅದನ್ನು ನ್ಯೂ ಶಾಪ್, ಇದೂ 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀನಿ. ಓಕೆ, ಅದನ್ನು ನಿಮಗೆ 0 ಡೌನ್ ಪೇಮೆಂಟ್ ಸಿಗುತ್ತೆ ಒಂದು ರೆನಾಲ್ಟ್ ಡ್ರೈವರು. ಓಕೆ ಸರ್. ಸೊ i20 ಇದೆ ಸರ್. ಸರ್ i20 ಇದು ಜರ್ಮನ್ ರೆಡ್ ಕಲರ್ದು. ಓಕೆ, ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ, ಕ್ಲಾಸ್ ಕಂಡೀಷನಲ್ಲಿ ಇದೆ. ಇದೇ ಗಾಡಿ ಡೈರೆಕ್ಟ್ ಆಗಿ ಎಲ್ಪಕಾರ್ಗೆ ವಿಸಿಟ್ ಮಾಡಿ. ಇದೇ ಗಾಡಿ, ಈ ಗಾಡಿನೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಫೈನು ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇದೆ. ಇದು ಗಾಡಿನೂ i10 ಪ್ರೈಸ್ನಲ್ಲಿ ಕೊಡ್ತೀನಿ. ಬರೀ 2.5 ಲಕ್ಷಗೆ ಕೊಡ್ತೀನಿ. i20 ಇದು i10 ತಿಳ್ಕೊಂಬೇಡಿ, i20 2.5 ಲಕ್ಷ ಕೊಡ್ತೀನಿ. ಓಕೆ, ಸೊ ಹಾಗೆ ಎಷ್ಟು ಕ್ರಾಸ್ ಇದೆ ಸರ್? ಒಂದು ದೊಡ್ಡ ಆನೆ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಬಂದಿದ್ದ ಎಸ್ಕ್ರಾಸ್. ಅದನ್ನು 16 ಮಾಡಲ್ದು, ಆಲ್ಫಾ ಟಾಪ್ ಎಂಡ್ ಕೊಂಡು ಪರ್ಚೇಸಿಂಗ್ ಎತ್ತಿ ಹೇಳ್ತಾ ABS ಮ್ಯಾಗ್ ಲಗೇಜ್ ಡಿಫಾಲ್ಟ್ ಎಲ್ಲ ಇದೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಇಷ್ಟು ನಾನು ರೋಜಾ ಇದ್ದೀನಿ, ಸುಸ್ತಾಗ್ತಾ ಇದ್ದೀನಿ. ಅವತ್ತೂ ನಮ್ಮ ವಿಷಯ ಬೇಜಾರಾಗಬಾರ್ದು ಅಂತ ನನಗೆ ಎಷ್ಟೇ ಒಳಗಡೆ ಎನರ್ಜೆಟಿಕ್ ತೆಗಿತಾ ಇದ್ದೀನಿ, ಅದು ನನಗೆ ಗೊತ್ತಿದೆ. ಇದೆ ಡೀಸೆಲ್ ಗಾಡಿ, ಅದನ್ನು 25 ಮೈಲೇಜ್ ಬರುವ ಗಾಡಿ. ಇದೇ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಷ್ಟೇ ಕೊಡ್ತೀನಿ ಹೇಳಿ. ಅಲ್ಫಾ ಕಾರ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಮಾರ್ಕೆಟ್ನಲ್ಲಿ ಇನ್ನೂ ತನಕ ಯಾರು ಕೊಟ್ಟಿರಬಾರ್ದು ಸರ್. PLHR ಇಲ್ಲ ನಮ್ಮ ಹತ್ರ ಇರೋದು. 2 ಆಚೆ ಔಟ್ ಆಫ್ ಸ್ಟೇಟ್ದು ವೆಹಿಕಲ್ 3 ಇರೋದು. ಅದನ್ನು ಇನೋವಾ ಕ್ರಿಸ್ಟಾ. ನಮಗೆ ಭಾಳ ಜನ ಡಿಮ್ಯಾಂಡ್ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಗಾಡಿ ಬೇಕು ಸರ್ ಕ್ರಿಸ್ಟಾನಲ್ಲಿ, ಪ್ರೈಸಿಂಗ್ನಲ್ಲಿ ಬೇಕು ಅಂತ. ಆ ಕಾರಣಕ್ಕೆ ಬರೀ ಕ್ರಿಸ್ಟಾ ತೊಗೊಂಡು ಬಂದಿದ್ದೀನಿ. ಬಾಕಿದು ಎಲ್ಲ ಕರ್ನಾಟಕ ವೆಹಿಕಲ್. ಇದೇ ಗಾಡಿ ಎಕ್ಸ್ಕ್ರೋಸ್ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಹೆಚ್ಚಿಗೆ ಕೊಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಮಾರ್ಕೆಟ್ನಲ್ಲಿ 7 ಲಕ್ಷ ಇದೆ, 5.5 ಬೇಡ ಬಿಡಿ ಸರ್.
540ಗೆ ಕೊಡ್ತೀನಿ ಸರ್. 540 7 ಲಕ್ಷ ಇಲ್ಲಿ, 540 1,60,000 ವ್ಯತ್ಯಾಸ ಇದೆ ಗಾಡಿ ಮೇಲೆ. ಬನ್ನಿ, ಡೀಸೆಲ್ ಗಾಡಿ 25 ಮೈಲೇಜ್ ಬರುತ್ತೆ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಲೈಟ್ i20 ಇದೆ ಸರ್, ಗ್ರೇ ಕಲರು. ಸರ್ ಇಲೈಟ್ i20 ಇದು 15 ಮಾಡೋದು ಸ್ಪೋರ್ಟ್ಸ್ ಎಡಿಷನ್ ಎಲ್ಲ ಕೊಂಡು ಫಸ್ಟಿಂಗ್ ಎಪಿ ಎಲ್ಲ ಗೆಪೀಸ್ ಎಲ್ಲ ಬರುತ್ತೆ ಗಾಡಿ. ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಇಷ್ಟು ಕ್ಲಾಸಿಕ್ ಕಂಡೀಷನಲ್ಲಿರುವ ಈ ಗಾಡಿ ಡೈರೆಕ್ಟಾಗಿ ಎಲ್ಫಾಕಾಸ್ಗೆ ವಿಸಿಟ್ ಮಾಡ್ರೆ ಎಷ್ಟಿಗೆ ಕೊಡ್ತೀನಿ ಹೇಳಿ? ಈ ಗಾಡಿ ಮಾರ್ಕೆಟ್ನಲ್ಲಿ 6 ಲಕ್ಷ ಇದೆ, 4.5 ಲಕ್ಷ ಕೊಡ್ತೀವಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನಿಸಾನ್ ಸರ್ ಎ ಸ್ಟಾರ್ ಇದೆ ಸರ್. ಸರ್ ಎ ಸ್ಟಾರ್ ಇದೆ ಸರ್, ಮಾರುತಿ ಸುಜುಕಿ ಎ ಸ್ಟಾರ್ ಇದು. ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಎಲ್ಲ ಬರುತ್ತೆ ಸರ್. ಗಾಡಿ ನೋಡ್ಕೊಳ್ಳಿ, ಗಾಡಿ ಎಷ್ಟು ಕ್ಲಾಸ್ ಕಂಡೀಷನಲ್ಲಿ ಇದೆ ಅಂತ. ಓಕೆ ಅಲ್ಲ ಸರ್, ಮುಂದೆ ಒಂದು ಎ ಸ್ಟಾರ್ ಇದೆ ಸರ್. ಸರ್ 8 ಸ್ಟಾರ್ ಇದೆ ಇದು, 2009 ಮಾಡಲ್ದು. ಎಲ್ಲ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಕೊಂಡು ಫಸ್ಟಿಂಗ್ ಎಸಿ ಎಲ್ಲ ಇದೆ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಇದೇ ಗಾಡಿ 2.5 ಲಕ್ಷ ಹೇಳ್ತಾರೆ, ಡೈರೆಕ್ಟ್ 1.5 ಲಕ್ಷ ಕೊಡ್ತೀನಿ. ಓಕೆ, 1.5 ಲಕ್ಷಕ್ಕೆ ನಿಮ್ಗೆ ಒಂದು ಎಸ್ಟಾರು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು 45 ಆಸ್ಪೈರ್ ಸರ್. ಫೋರ್ಟಿಗೋ ಅಸ್ಪೈರ್ ಡೀಸೆಲ್ ಗಾಡಿ ಇದು, ಡಿಕ್ಕಿ ಸಮೇತ ಬರೋದು. ಇದು 15 ಮಾಡೋದು, ಸಿಂಗಲ್ ಓನರ್, ಸ್ಟ್ಯಾಂಡರ್ಡ್ ಲೆದರ್ ಸೀಟ್ಸ್ ಬರುತ್ತೆ. ಕೊಂಡು ಫಸ್ಟಿಂಗ್ ಎಸಿ ಏರ್ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಇದೇ ಗಾಡಿ ಡೈರೆಕ್ಟ್ ಆಗಿ 1.5 ಲಕ್ಷ ಕೊಡ್ತೀವಿ. 1.5 ಲಕ್ಷ ಅಂತ 3.5 ಲಕ್ಷ ಕೊಡ್ತೀವಿ. 16 ಮಾಡಲ್ದು ಅಸ್ಪೈರ್ ಇದು, 16 ಮಾಡಲ್ದು. ಓಕೆ, 3.5 ಲಕ್ಷಕ್ಕೆ ನಿಮ್ಮೊಂದು 45 ಆಸ್ಪೈರ್ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ಸೂಪರ್ ಸರ್. ಸರ್ ಸ್ಕೋಡಾ ಸೂಪರ್ ಇದು 2009 ಮಾಡೋದು. ಇದು 8 ಹೇರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಸ್ಟ್ಯಾಂಡಿಂಗ್ ಲೆದರ್ ಸೀಟ್ಸ್, ಸನ್ರೂಫ್ ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಇದೇ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಷ್ಗೆ ಸಿಗುತ್ತೆ ಹೇಳಿ? ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಇದೇ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ಬಂದ್ರೆ ನಾವು ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ತೀನಿ ಹೇಳಿ? ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ. 30 ಲಕ್ಷ ಗಾಡಿ 6 ಲಕ್ಷ 7 ಲಕ್ಷ ಹೇಳ್ತಾರ, 3 ಲಕ್ಷ ಕೊಡ್ತೀನಿ ಡೈರೆಕ್ಟ್ ಆಗಿ. 3 ಲಕ್ಷಕ್ಕೆ 3 ಲಕ್ಷ ಆಗಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು 45 ಆಸ್ಪೈರ್ ಇದೆ ಸರ್. ಸರ್ 45 ಆಸ್ಪೈರ್ ಇದು ಪೆಟ್ರೋಲ್ ಆಟೋಮೆಟಿಕ್ ಟೈಟಾನಿಯಂ ಟಾಪ್ ಎಂಡ್ ಇದು. ಡೀಸೆಲ್ ತೊಳೆದ್ರೆ ಇದು ಪೆಟ್ರೋಲ್ ಆಟೋಮೆಟಿಕ್. ಇದನ್ನು ಕೊಂಡು ಫಸ್ಟಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಎಲ್ಲ ಫುಲ್ಲಿ ಟಾಪ್ ಲೋಡೆಡ್ ವೆಹಿಕಲ್, ಏನು ಫೀಚರ್ ಮಿಸ್ ಆಗಲ್ಲ. ಇದೇ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಗೆ ವಿಸಿಟ್ ಮಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 5 ಲಕ್ಷ ಇದೆ, 3.5 ಲಕ್ಷ ಕೊಡ್ತೀವಿ. ಓಕೆ, 3.5 ಲಕ್ಷಕ್ಕೆ ನಿಮ್ಗೆ ಒಂದು ಸಿಗುತ್ತೆ 45 ಆಸ್ಪೈರು. ಸೊ ನೆಕ್ಸ್ಟ್ ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟೋ ಡೀಸೆಲ್ ಇದು. ಓಕೆ, 20 ಗಾಡಿ ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ನಲ್ಲಿ. ಗಾಡಿ ತುಂಬ ಕ್ಲಾಸಿಕ್ ಕಂಡೀಷನ್ ಇದೆ. ಓಕೆ, ಈ ಗಾಡಿ ಸರ್. ಓಕೆ, ಸಾರಿ ಸರ್, ಮುಂದೆ ಒಂದು ಫಿಯಟ್ ಪುಂಟೋ ಇದೆ, ಇದು ಡೀಟೇಲ್ ಸರ್. ಫಿಯಟ್ ಪುಂಟೋ 2015 ಮಾಡೋದು. ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇದೆ. ಡೀಸೆಲ್ ಗಾಡಿ 20+ ಮೈಲೇಜ್ ಬರುವ ಗಾಡಿ. ಇದೇ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ರೆ ನೀವು ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಈ ಗಾಡಿಗೆ ಮಾರ್ಕೆಟ್ನಲ್ಲಿ ಎಷ್ಟು ಹೇಳ್ತಾರೆ ಹೇಳಿ? ಡೈರೆಕ್ಟ್ ಆಗಿ ಅಲ್ಪ 4 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 3.20ಗೆ ಕೊಡ್ತೀವಿ. ಓಕೆ, ಸೊ ಈ ಸಿಲ್ವರ್ ಕಲರ್ ಪುಂಟೋ ಅದೇ ಸರ್. ಸಿಲ್ವರ್ ಕಲರ್ ಪುಂಟೋ ಇದು. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಸಿಲ್ವರ್ ಕಲರ್ ಪುಂಟೋದು ಈ 2009 ಮಾಡೋದು. ಮಾರ್ಕೆಟ್ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. 250 260 ಹೇಳ್ತಾರೆ, 1.5 ಲಕ್ಷ ಕೊಡ್ತೀವಿ ಸರ್. 1.5 ಲಕ್ಷಕ್ಕೆ ನಿಮ್ಗೆ ಫಿಯಟ್ ಪುಂಟೋ ಸಿಗ್ತಾರೆ, ಅದು ಸಿಲ್ವರ್ ಕಲರ್. ಸೊ ಹಾಗೆ 40 ಎಷ್ಟಾ ಸರ್? ಸರ್ 40 ಎಷ್ಟಾ ಇದು 2009 ಮಾಡಲ್ದು ಡೀಸೆಲ್ ಗಾಡಿ. ಓಕೆ, ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಎಲ್ಲ ಬರುತ್ತೆ ಗಾಡಿ. ತುಂಬಾ ಕ್ಲಾಸಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಇದೇ ಗಾಡಿ ಡೀಸೆಲ್ ಗಾಡಿ 9 ಮಾಡಲ್ದು. ಎಜ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ ಈ ಗಾಡಿ 250 260 ಇದೆ. ಡೈರೆಕ್ಟ್ ಆಗಿ 160ಗೆ ಕೊಟ್ಬಿಡೋಣ ಸರ್ ಡೀಸೆಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಸುಜುಕಿ ಸೆಲಿಡೋ ಡೀಸೆಲ್ ಗಾಡಿ 16 ಮಾಡಲ್ದು. ಇದು ಎಲ್ಲ ಕೊಂಡು ಫಸ್ಟಿಂಗ್ ಎಸಿ ಎಲ್ಲ ಇದೆ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಈ ಗಾಡಿ ಎಜೆ ಕೊಡ್ತಾರೆ ಹೇಳಿ? ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಹೋದ್ರೆ ನೀವು 4 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 3 ಲಕ್ಷನೂ ಬೇಡ, 790 ಕೊಡೋಣ ಸರ್. 2,90,000.